ಸೊಸೆ ಸೊಸೆ ಇಲ್ಲ ಶೀಲಾ, ಮಗು ಸ್ಥಿತಿ ನೆನೆಸ್ಕೊಂಡ್ರೆ ಹೊಟ್ಟೆ ಉರಿತಾ ಇದೆ ನನಗೆ. ಸುಮ್ಮನೆ ಇರೋದಕ್ಕಾಗಲ್ಲ, ನಾವು ಮಾತಾಡ್ತೀವಿ. ಹಾಗಂತ ಹೋದ್ರೆ ನಮ್ಮ ಮರ್ಯಾದೆನೇ ಹೋಗೋದು. ನಾನೊಂದು ಹೇಳ್ತೀನಿ, ಹಾಗೆ ಮಾಡ್ತೀರಾ? ಏನು? ಗಾಯತ್ರಿ ಅಕ್ಕ ಇಲ್ದೇ ಇರೋ ಟೈಮ್ ನೋಡ್ಕೊಂಡು ಮಗುನ ಕರ್ಕೊಂಡು ಬಂದು ಕೊಡ್ತೀನಿ. ನೀವು ಅದಕ್ಕೆ ಹಾಲು ಕೊಡಿಸ್ತೀರಾ? ಇಲ್ಲ ಶೀಲಾ, ಬೇಡ. ಯಾಕಕ್ಕ? ಗಾಯತ್ರಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ರಂಪ ಮಾಡ್ಬಿಡ್ತಾಳೆ ಶೀಲಾ. ಮೊದ್ಲೇ ಅವಳಿಗೆ ನನ್ನನ್ನು ಕಂಡ್ರೆ ಅಷ್ಟಕ್ಕಷ್ಟೇ. ಇನ್ನು ಅವಳಿಗೆ ಗೊತ್ತಿಲ್ಲದೆ ಅವಳ ಮಗುಗೆ ನಾನು ಹಾಲು ಕುಡಿಸ್ತಾ ಇದ್ದೀನಿ ಅನ್ನೋ ವಿಷಯ ಅವಳಿಗೆ ಗೊತ್ತಾದ್ರೆ ನನ್ನನ್ನು ಸುಮ್ಮನೆ ಬಿಡ್ತಾಳೆ ಅನ್ಕೊಂಡಿದ್ಯಾ? ಬೇಡ. ಅಯ್ಯೋ, ಹಾಗೆಲ್ಲ ಏನು ಗೊತ್ತಾಗಲ್ಲ. ನಾನು ಮ್ಯಾನೇಜ್ ಮಾಡ್ತೀನಿ. ಒಂದ್ ವೇಳೆ ಗೊತ್ತಾದ್ರೂ ಗಾಯತ್ರಿ ಅಕ್ಕಂಗೆ ಯಾಕೆ ಹೆದರ್ಕೋಬೇಕು? ಮಗು ಆರೋಗ್ಯ ತಾನೇ ನಮಗ್ ಮುಖ್ಯ. ಹೌದು ಶೀಲಾ, ಆದ್ರೆ ನಾಳೆ ಮಗುಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಹಾಲು ಕೊಡ್ತಿದ್ದಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ವೇನೋ ಅನ್ನೋ ಅಪರಾಧಿ ಭಾವನೆ ನಿಮ್ಮಲ್ಲಿ ಬರಲ್ವಾ? ಹೌದು ಶೀಲಾ, ಆದ್ರೆ ಏನಕ್ಕ ಆದ್ರೆ? ನಾನು ಯಾಕೆ ಹೇಳಿ ನಿಮ್ಮನ್ನ ಇಷ್ಟೊಂದು ಕೇಳ್ಕೊಳ್ತಾ ಇದ್ದೀನಿ? ಮಗು ಪೌಡ್ರ್ ಹಾಲು ಕುಡಿತಿಲ್ಲ, ನಿಮ್ ಎದೆ ಹಾಲ್ಗೆ ಮಗು ಅಡ್ಜಸ್ಟ್ ಆಗ್ಬಿಟ್ಟಿದೆ. ಅಕ್ಕ, ಹಸ್ತಿರೋ ಮಗು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಸರಿ, ಆದ್ರೆ ಗಾಯತ್ರಿ ಇಲ್ದೇ ಇರೋದನ್ನ ನೋಡ್ಕೊಂಡು ಮಗುನ್ ತಗೊಂಡ್ ಬಾ. ಈಗ ಅವ್ರಿಲ್ಲ, ಎಲ್ಲೋ ಹೊರಗೆ ಹೋಗಿದ್ದಾರೆ. ಈಗಲೇ ತಂದ್ಬಿಡ್ತೀನಿ. ಹಾಲಮ್ಮ ಬಂಗಾರಿ, ಹಾಲಿಚ್ಚಿನಿ. ಕುಡ್ಸು ಕುಡ್ಸು, ಮಗು ಚೆನ್ನಾಗಿ ಹಾಲು ಕುಡ್ಸು. ಅದು ನಿನ್ ಮಗುನೇ, ಆದ್ರೆ ತಾಯಿ ಅನ್ನಿಸ್ಕೊಂಡಿರೋಳು ಮಾತ್ರ ನಾನು. ಕುಡ್ಸು. ಅಪ್ಪ, ನನ್ನನ್ನು ಮರ್ತ್ಬಿಟ್ರಾ? ನಾನು ವಸುಧಾ. ವಸು, ಕಂದ,
ಬಂದೆ ವಸು. ದತ್ತಪ್ಪ, ನೀವು? ಗಾಯತ್ರಿ, ಅದು ದತ್ತಪ್ಪ, ಈ ಮಧ್ಯರಾತ್ರಿಲಿ ನೀವ್ಯಾಕೆ ಎದ್ದು ಬಂದ್ರಿ? ನಾನು ನನ್ನ ವಸುದ ನೋಡ್ಬೇಕು. ದತ್ತಪ್ಪ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಇನ್ನೆಲ್ಲಿ ವಸುದ? ಇನ್ಮೇಲೆ ವಸುದ ಒಂದ್ ನೆನಪು ಅಷ್ಟೇ. ಇಲ್ಲ, ನನ್ನ ಮಗಳು ಸತ್ತಿಲ್ಲ, ವಸುದ ಬದುಕಿದಾಳೆ. ದತ್ತಪ್ಪ, ದತ್ತಪ್ಪ, ದಯವಿಟ್ಟು ನೀವು ಹೀಗೆಲ್ಲ ಮಾತಾಡಬೇಡಿ. ಇಲ್ಲಮ್ಮ, ಇಲ್ಲ. ನನ್ನ ವಸುದಾಗೆ ಮರು ಹುಟ್ಟು ಸಿಕ್ಕಿದೆ. ಅಂದ್ರೆ ನನ್ನ ವಸುದ ಸತ್ತು ಹೋದ್ಮೇಲೆ ನಿನ್ನ ಹೊಟ್ಟೆಲಿ ಮಗುವಾಗಿ ಹುಟ್ಟು ಬಂದಿದ್ದಾಳೆ. ಹೌದು ದತ್ತಪ್ಪ. ನೀನ್ ನನ್ನನ್ನ ದತ್ತಪ್ಪ ದತ್ತಪ್ಪ ಅಂತಿದ್ಯಲ್ಲ, ನನ್ನ ಜನ್ಮ ಸಾರ್ಥಕ ಆಯ್ತು. ನನ್ನ ವಸುದ ಸತ್ತೋಗಿದ್ದಾಳೆ ಅಂತ ನನ್ಗೆ ಅನಿಸ್ತಾನೆ ಇಲ್ಲ. ನನ್ನ ವಸುದ ಬದುಕಿದ್ದಾಳೆ, ನಿನ್ ಹೊಟ್ಟೆಲ್ ಮಗುವಾಗಿ ಬಂದಿದ್ದಾಳೆ, ನಿನ್ ಹೊಟ್ಟೆಲ್ ಮಗುವಾಗಿ ಬಂದಿದ್ದಾಳೆ ಅಲ್ವಾ? ಹೌದು ದತ್ತಪ್ಪ. ವಸುದ ಹೇಗಿದ್ದಾಳೆ? ಅಂದ್ರೆ ನಿನ್ ಮಗು ಹೇಗಿದೆ ಅಂದ್ರೆ? ಚೆನ್ನಾಗಿದೆ ನೋಡಿ, ಗಡ್ದಾಗ ನಿದ್ದೆ ಮಾಡ್ತಿದೆ. ವಸುದನು ಹಾಗೆ ಗಡದ್ದಾಗಿ ನಿದ್ದೆ ಮಾಡ್ತಾ ಇದ್ಲು, ಹಾಗೆ ಗೊರ್ಕೆ ಕೂಡ ಹೊಡಿತಾ ಇದ್ಲು. ದತ್ತಪ್ಪ, ಇದು ಹಾಗೇನೆ ವಸುದ ಅಂತಾರ ನೋಡಿ, ಗೊರ್ಕೆ ಹೊಡಿತಾ ಇದೆ, ಚೆನ್ನಾಗಿ ನಿದ್ದೆ ಮಾಡ್ತಾ ಇದೆ. ದತ್ತಪ್ಪ, ದತ್ತಪ್ಪ, ಮಗು ಎತ್ತರ ಆದ್ರೆ ಕಷ್ಟ. ನೀವು ಹೊರಗಡೆ ಬನ್ನಿ, ನಾಳೆ ಬೆಳಿಗ್ಗೆ ಬಂದು ನೋಡಿದ್ರಂತೆ. ಮಲಗಿದೆ ಮಗು. ನೀವು ಬನ್ನಿ ದತ್ತಪ್ಪ, ಬನ್ನಿ, ಬೆಳಿಗ್ಗೆ ಬರೋರಂತೆ. ಹುಷಾರು ಹುಷಾರು, ಬನ್ನಿ ದತ್ತಪ್ಪ. ನೀವು ಬನ್ನಿ ದತ್ತಪ್ಪ. ವಸುದ ಹಾಗೆ ಮಗುನು ಮಲ್ಕೊಂಡಿದೆ, ಬೆಳಿಗ್ಗೆ ಬರುವಿರಂತೆ. ನೀವು ಬನ್ನಿ ದತ್ತಪ್ಪ. ನಾನು ನಿನ್ಗೆ ಹೇಳೋದು ಮರ್ತೆ. ವಸುದಾನ ಚೆನ್ನಾಗಿ ನೋಡ್ಕೋ. ನಾನು ಅವಳ ಎಷ್ಟು ಪ್ರೀತಿಯಿಂದ ಸಾಕಿದ್ದೆ ನಿನಗೆ ಗೊತ್ತಲ್ಲ? ಅಯ್ಯೋ, ನೀವೇನು ಯೋಚನೆ ಮಾಡಬೇಡಿ, ನಾನು ಚೆನ್ನಾಗಿ ನೋಡ್ಕೋತೀನಿ. ಎಲ್ಲಾ ತಾಯಂದ್ರು ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾರೆ, ಆದ್ರೂ ನನ್ನ ಮಗು ಅನ್ನೋದಕ್ಕೆ. ಅಯ್ಯೋ, ಖಂಡಿತವಾಗ್ಲು ದತ್ತಪ್ಪ. ಆಮೇಲೆ ಇನ್ನೊಂದು ರಿಕ್ವೆಸ್ಟ್. ಹೇಳಿ ದತ್ತಪ್ಪ. ನಾನು ನನ್ನ ವಸುದನ್ನೆಲ್ಲ ನೋಡ್ಬೇಕು ಅನ್ನಿಸ್ದಾಗ್ಲೆಲ್ಲ ನಿನಗೆ ತೊಂದರೆ ಕೊಡ್ತೀನಿ. ವಸುದ ಹತ್ರ ಬಂದು ಆಟ ಆಡಿ, ಅದ್ರ ಜೊತೆ ಗುದ್ದಾಡಿ, ಅದಕ್ಕೇನಾದ್ರೂ ತಿನ್ಸಿ ಸಂತೋಷವಾಗಿ ಕಾಲ ಕಳಿತೀನಿ. ದತ್ತಪ್ಪ, ಎಂತ ಮಾತು ಅಂತ ಆಡ್ತಿದ್ದೀರಾ? ಅದು ನಿಮ್ದೇ ಮಗು. ನೀವು ಬಂದು ಅದನ್ನ ನೋಡ್ಬೇಕನ್ನಿಸ್ದಾಗ ಬಂದ್ ನೋಡಿ, ಅದನ್ನ ಮುದ್ದು ಮಾಡಿ, ಪ್ರೀತಿ ಮಾಡಿ, ಅದ್ರ ಜೊತೆ ಆಟ ಆಡ್ಬೇಕನ್ನಿಸ್ದಾಗ ಆಟ ಆಡಿ. ನಾನು ಖಂಡಿತವಾಗ್ಲೂ ಬೇಡ ಅನ್ನಲ್ಲ. ನನಗೆ ಗೊತ್ತಿತ್ತು ನೀನ್ ಬೇಡ ಅನ್ನಲ್ಲ ಅಂತ, ನನಗೆ ಗೊತ್ತಿತ್ತು. ಅದ್ ಸರಿ ದತ್ತಪ್ಪ, ಈ ಮಧ್ಯರಾತ್ರಿಲಿ ಬಂದು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀರಾ? ಅದು ಏನಾಯ್ತಂದ್ರೆ ಗಾಯತ್ರಿ, ನಾನು ಮಲಗಿದ್ದಾಗ ಇದ್ದಕ್ಕಿದ್ದಾಗೆ ವಸುದ ಬಂದು ಅಪ್ಪ ಅಪ್ಪ ಅಂತ ಕರೆದ್ಬಿಟ್ಲು. ತಡ್ಕೊಳಕ್ಕಾಗ್ಲಿಲ್ಲ, ನೋಡ್ಬೇಕು ಅಂತ ನೇರವಾಗಿ ನಿನ್ ರೂಮಿಗೆ ಬಂದ್ಬಿಟ್ಟೆ. ಅಯ್ಯೋ, ನಾನ್ ನೋಡು ಎಂತ ದಡ್ಡ, ಬಾಣಂತಿಗೆ ಮಧ್ಯರಾತ್ರಿಲಿ ತೊಂದರೆ ಕೊಡ್ತಾ ಇದ್ದೀನಿ. ನೀನೇನು ಬೇಜಾರು? ತೊಂದರೆ ಏನು ಇಲ್ಲ ದತ್ತಪ್ಪ, ಚೆನ್ನಾಗಿ ಕೊಡ್ಕೊ. ಖಂಡಿತ, ಖಂಡಿತವಾಗ್ಲು ನೀವು ಹೋಗಿ ನಿದ್ದೆ ಮಾಡಿ. ಹೋಗಿ ದತ್ತಪ್ಪ, ಬೆಳಿಗ್ಗೆ ಬರುವಿರಂತೆ. ಮಗಳನ್ನ ಕಳ್ಕೊಂಡಿರೋ ದುಃಖದಲ್ಲಿ ತಲೆಗಿಲೇನಾದ್ರೂ ಕೆಟ್ಟೋಯ್ತಾ? ಈ ಮನೆಯಲ್ಲಿರೋ ಜನಗಳೆಲ್ಲರೂ ತಲೆ ಕೆಟ್ರೆ ನನಗ್ ಒಳ್ಳೇದೆ. ಬನ್ನಿಮ್ಮ. ಹೇಗಿದ್ದೀರಾ ಅಮ್ಮ ಅವ್ರೆ? ಚೆನ್ನಾಗಿದ್ದೀನಿ, ನೀವಾರಾಮ? ಯಜಮಾನ್ರು ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಅದ್ ಸರಿ, ಮಗುನ ಮನೇಲೆ ಬಿಟ್ಟು ಬಂದ್ರಾ? ಅದು ಮಗು ಇಲ್ಲಮ್ಮ. ಮಗು ಇಲ್ಲ ಅಂದ್ರೆ ಏನಾಯ್ತು? ಮಗು ಹುಟ್ಟಿದ್ದಾಗೆ ತೀರ್ಕೊಂಡ್ಬಿಡ್ತು ಅಮ್ಮವ್ರೆ.
ದೇವ್ರಿಗೆ ಯಾವ ಮಗು ಆಯ್ತು, ಹೆಣ್ಣ ಗಂಡ? ನನ್ ಮಗುನು ಯಾಕಮ್ಮವ್ರೆ, ಏನಾಯ್ತು? ನನ್ ಮಗುನು ಹುಟ್ಟಿದಾಗೆ ತೀರ್ಕೊಂಡ್ಬಿಡ್ತು ಅನ್ನೋದಕ್ಕಿಂತ ನಾನೇ ಸಾಯಿಸ್ಬಿಟ್ಟೆ. ಛೇ ಛೇ, ಹಾಗೆ ಯಾಕಮ್ಮ ಹೇಳ್ತೀರಾ? ಸಮಾಧಾನ ಮಾಡ್ಕೊಳ್ಳಿ. ನೀವು ನನ್ನ ಸ್ಥಿತಿಲೇ ಇದ್ದೀರಿ, ಆದ್ರೂ ನನಗ್ ಸಮಾಧಾನ ಹೇಳ್ತಿದ್ದೀರಿ. ಏನ್ ವಿಷಯ ಬಂದಿತ್ತು? ಹಣದ ಸಹಾಯ ಏನಾದ್ರೂ ಬೇಕಿತ್ತ? ಬೇಡಮ್ಮ, ಮಗುನ ನೋಡ್ಕೊಂಡು ಬಟ್ಟೆ ಕೊಟ್ಟು ಹೋಗೋಣ ಅಂತ ಬಂದೆ. ಮಗುನ ನೋಡೋದಕ್ಕೆ ಅಂತ ಬಂದ್ರ? ಗಾಯತ್ರಿ ಅಕ್ಕಂಗ್ ಮಗು ಆಗಿದೆ. ಮುದ್ದಾದ ಹೆಣ್ಮಗು. ಮಗು ನೋಡಕ್ ಬಂದ್ರ? ಬನ್ನಿ ಬನ್ನಿ, ಮಗು ಒಳಗಿದೆ, ರೂಮಲ್ಲಿದೆ, ಬನ್ನಿ. ಒಳ್ಳೇದಾಯ್ತು, ಮಗು ನೋಡಕ್ ಬಂದಿದ್ದು. ಬನ್ನಿ ಬನ್ನಿ ಬನ್ನಿ. ಮಗು ಅಲ್ಲಿದೆ, ಬೇಗ ನೋಡಿ ಹೋಗು. ಸಾಕು, ಬೇಗ ಬಾ. ಮಗು ನೋಡಿದಾಯ್ತಾ? ನೋಡ್ದಮ್ಮವ್ರೆ, ಮಗುನ ಎಷ್ಟು ನೋಡಿದ್ರು ಆಸೆ ತೀರ್ತಾ ಇಲ್ಲ. ಎಷ್ಟು ಮುದ್ದಾಗಿದೆ ಮಗು. ಸರಿ ಸರಿ, ಜಾಸ್ತಿ ಎಮೋಷನಲ್ ಆಗ್ಬೇಡ. ಏನಮ್ಮ ಹೇಳ್ತಾ ಇದ್ದೀರಾ? ಹೌದು, ನೀನೇನು ಹಾಸ್ಪಿಟ್ಲಿಂದ ಹೇಳ್ದೆ ಬಂದ್ಬಿಟ್ಟಿದ್ಯಾ? ಒಂದು ಮಾತು ಹೇಳೋದು ಬೇಡವಾ? ನನ್ನ ಕೆಲಸ ಮಗು ಎತ್ಕೊಡೋದಾಗಿತ್ತು, ಆ ಕೆಲಸವೂ ಮುಗ್ದಿತ್ತು. ನಾನು ನಿಮಗೆ ಹೇಳಿ ಹೋಗೋಣ ಅಂತ ಬರೋದು, ಮಗುನ ನೋಡಿ ನನ್ನ ಮನ್ಸು ಕರ್ಗೋದು, ಅಲ್ಲಿರೋರಿಗೆಲ್ಲ ಅನುಮಾನ ಬರೋದು, ಇದೆಲ್ಲ ಯಾಕೆ ಹೇಳಿ? ಅದಕ್ಕೆ ನಿಮಗೆ ಯಾರಿಗೂ ಹೇಳದೆ ನಾನು ಹೊರಟೋದೆ. ಪರವಾಗಿಲ್ವೇ, ಒಳ್ಳೆ ಕೆಲಸನೇ ಮಾಡಿದೆ. ಆದರೆ ಮಗು ನೆನಪು ನನಗೆ ತುಂಬ ಕಾಡ್ತಾ ಇತ್ತು, ಅದಕ್ಕೆ ಇವತ್ತು ಬಂದೆ. ಸರಿ ನೋಡಮ್ಮ, ನಾನು ನಿನಗೆ ಒಂದು ಸತ್ಯ ಹೇಳಬೇಕು. ಏನು ಸತ್ಯ ಅಮ್ಮವ್ರೆ? ಅದು ಈ ಮಗು ನಿಂದಲ್ಲ. ಆ ವಿಚಾರ ನನಗೆ ಗೊತ್ತಿರೋ ತಾನೆ, ಮಗು ನಂದಲ್ಲ ಅಂತ. ಈ ಮಗು ನಿಮಗೆ ಕೊಟ್ಟ ಮೇಲೆ ನಂದು ಹೇಗಾಗುತ್ತೆ ಅಮ್ಮವ್ರೆ? ಅಮ್ಮವ್ರೆ, ಈ ಮಗು ನಿಮ್ದೆ ಅಮ್ಮವ್ರೆ, ನಿಮ್ದೆ. ಅಯ್ಯೋ ಅಮ್ಮ, ಸ್ವಲ್ಪ ಅರ್ಥ ಮಾಡ್ಕೋ. ಈ ಮಗು ನಿಂದಲ್ಲ, ನಿನ್ ಮಗು ಸತ್ತೋಯ್ತು. ಗೊತ್ತು ಅಮ್ಮವ್ರೆ, ಗೊತ್ತು. ನಿನಗ್ ಗೊತ್ತಾ? ಹೌದಮ್ಮವ್ರೆ, ಎಲ್ರ ಹತ್ರನೂ ನನ್ನ ಮಗು ಸತ್ತೋಯ್ತು ಅಂತಾನೆ ಹೇಳಿರೋದು. ನನ್ನ ವಾರಗಿತಿಯರಿಗೆ, ನನ್ನ ಗಂಡನಿಗೆ, ಎಲ್ರಿಗೂ ನನ್ನ ಮಗು ಸತ್ತೋಯ್ತು ಅಂತಾನೆ ಹೇಳಿರೋದು. ನಾನು ಪಾಪಿ ಅಲ್ವಾ ಅಮ್ಮವ್ರೆ? ನನ್ನ ಪಾಪಿ. ನನ್ನ ಮಗು ಎಷ್ಟು ಚೆನ್ನಾಗಿ ನಗ್ತಾ ಇದೆ ನೋಡಿ ಅಮ್ಮವ್ರೆ. ನಾನು ಎಲ್ರ ಹತ್ರನೂ ಸತ್ತೋಗಿದೆ ಅಂತ ಹೇಳ್ಬಿಟ್ಟೆ. ನನ್ನ ಪಾಪಿ ಅಮ್ಮವ್ರೆ, ನನ್ನ ಪಾಪಿ. ನನ್ನ ಪಾಪಿ ಅಮ್ಮವ್ರೆ, ನನ್ನ ಪಾಪಿ. ಒಂದ್ ನಿಮಿಷ, ನಾನೊಂದು ಹೇಳಿದ್ರೆ ನೀನ್ ಇನ್ನೊಂದು ಅರ್ಥ ಮಾಡ್ಕೋತಿದ್ಯಾ? ನಾನು ಹೇಳೋದನ್ನ ಸರಿಯಾಗಿ ಕೇಳು. ನೀನ್ ಹೆತ್ತು ಕೊಟ್ಟ ಮಗು ಹಾಸ್ಪಿಟ್ಲಲ್ಲೇ ಸತ್ತೋಯ್ತು. ಏನ್ ಹೇಳ್ತಾ ಇದ್ದೀರಮ್ಮವ್ರೆ? ಹೌದಮ್ಮ, ನಿನ್ ಮಗು ಬದುಕುಳ್ದಿಲ್ಲ. ನಾನು ಹೇಳ್ತಾ ಇರೋದು ನಿಜ. ಹೌದಾ?
ನನ್ನ ಮಗು ಸತ್ತೋಯ್ತಾ? ಹೌದಮ್ಮ. ನೋಡಮ್ಮ, ನಾನಿದ್ದ ಒದ್ದಾಟದಲ್ಲಿ ಗಡಿಬಿಡಿನಲ್ಲಿ ನಿನ್ಗೆ ವಿಷಯ ಮುಟ್ಸೋದಕ್ಕಾಗ್ಲಿಲ್ಲ. ಈ ಮಗು ನಿಂದಲ್ಲ. ಏನು? ಈ ಮಗು ನಂದಲ್ವಾ? ಅದು ಯಾರ್ದು ಮಗು? ಹೇಳಿ ಹೇಳಿ, ಆ ಮಗು ಯಾರ್ದು ಹೇಳಿ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ನೀವು. ಆ ಮಗು ಯಾರ್ದು ಹೇಳಿ. ಮಗು ಪ್ಲೀಸ್, ನಾನು ಅದನ್ನ ಹೇಳೋ ಸ್ಥಿತಿ ಇಲ್ಲ. ಯಾಕಿಲ್ಲ? ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಓ, ನಾನು ಮತ್ತೆ ಮತ್ತೆ ಬರ್ತೀನಿ ಅಂತ ನೀವು ಹೀಗೆ ಸುಳ್ಳು ಹೇಳ್ತಾ ಇದ್ದೀರಾ? ನೋಡಮ್ಮ, ಅದು ಇಲ್ಲ, ಈ ಮಗು ನಂದೇ. ಇಲ್ಲ, ಈ ಮಗು ನಂದೇ. ಅಯ್ಯೋ, ಅದು ನಿನ್ ಮಗು ಅಲ್ಲಮ್ಮ. ನೋಡಿ, ನಾನು ಯಾರಿಗೂ ಹೇಳಲ್ಲ, ಆದ್ರೆ ನನ್ನ ಮಗು ಸತ್ತೋಗಿದೆ ಅಂತ ಮಾತ್ರ ಹೇಳ್ಬೇಡಿ. ನಿಮಗೆ ನಾನು ತೊಂದರೆ ಕೊಡಲ್ಲ. ದಯವಿಟ್ಟು ಅಮ್ಮವ್ರೆ, ನನ್ನ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮಗೆ ಕೈ ಮುಗಿತೀನಿ. ನಿನ್ ಮಗು ಅಲ್ಲಮ್ಮ. ಅಮ್ಮ, ನನ್ನ ಮಾತು ಕೇಳು. ಅಯ್ಯೋ, ರಾಘವ್, ಏನಾಯ್ತು? ಯಾಕೆ ಹೀಗೆ ಬೇಜಾರಲ್ಲಿ ಕೂತಿದ್ದೀರಿ? ಏನಿಲ್ಲ ಕೀರ್ತಿ, ಒಂಚೂರು ತಲೆ ನೋವ್ತಿತ್ತು ಅಷ್ಟೆ. ನನ್ಗೆ ಹಾಗನ್ನಿಸ್ತಿಲ್ಲ. ವಿಷಯ ಬೇರೆ ಏನೋ ಇದೆ. ಏನಾಯ್ತು ಹೇಳಿ ರಾಘವ್. ಏನಿಲ್ಲ ಬಿಡು ಕೀರ್ತಿ. ನೋಡಿ, ಮೊದಲು ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಆಫೀಸ್ಗೆ ಹೋಗದೆ ಮನೇಲೇ ಯಾಕೆ ಕೂತಿದ್ದೀರಿ? ಏನಿಲ್ಲ, ಒಂಚೂರು ಬೇಜಾರಾಗಿತ್ತು, ಅದಕ್ಕೆ ಹೋಗ್ಲಿಲ್ಲ ಅಷ್ಟೆ. ಬೇಜಾರ? ಯಾಕೆ? ಆಫೀಸ್ಗೆ ಹೋಗಿದಾಗ ಎಲ್ಲರೂ ನಮ್ಮ ಬಗ್ಗೆನೇ ಮಾತಾಡಿದ್ರು. ನಮಗೆ ಮಗು ಆಗ್ಲಿಲ್ಲ ಅನ್ನೋದೇ ದೊಡ್ಡ ವಿಚಾರ ಆಗೋಗಿದೆ. ಅಯ್ಯೋ ಪಾಪ, ನಿಮ್ಗೆ ಹೀಗಾಗೋಯ್ತಾ ಅಂತ ಎಲ್ಲರೂ ಕರುಣೆ ಅನುಕಂಪ ತೋರಿಸದೆ. ನನಗೆ ಅದೆಲ್ಲ ಹಿಂಸೆ ಆಗ್ತಿತ್ತು ಕೀರ್ತಿ. ಅದಕ್ಕೆ ಆಫೀಸ್ಗೆ ಹೋಗ್ಲಿಲ್ಲ, ಮನೇಲೆ ಉಳಿದೆ. ಅಲ್ಲ ರಾಘವ್, ಹಾಗಂತ ನೀವು ಮನೇಲೆ ಕೂತ್ಬಿಟ್ರೆ ಅದು ಪರಿಹಾರ ಸಿಗುತ್ತಾ ಹೇಳಿ? ಈಗ ನಾನಿರೋದು ಅದೇ ಪರಿಸ್ಥಿತಿಯಲ್ಲಿ ಅಲ್ವಾ ರಾಘವ್? ನಮಗೆ ಸುತ್ತಮುತ್ತ ಇರೋ ಬಂಧು ಬಳಗನು ಅದನ್ನೇ ತಾನೇ ಮಾತಾಡ್ತಿರೋದು. ಏನ್ ಮಾಡಕ್ಕಾಗುತ್ತೆ ರಾಘವ್? ಇಂಥ ಸಮಯದಲ್ಲಿ ಅನುಕಂಪ ತೋರಿಸೋದು ಸಹಜ. ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೋತೀರಿ? ಅದು ನಿಜ ಕೀರ್ತಿ, ಆದ್ರೆ ನೋಡಿ ರಾಘವ್, ನಮಗ್ ಮಗು ಆಗ್ಬೇಕು ಅಂತ ಆಸೆ ಪಟ್ವಿ. ನಾನು ಗರ್ಭಿಣಿ ಆದೆ. ಆದ್ರೆ ನಮ್ ದುರಾದೃಷ್ಟ ಮಗುನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಆದ್ರೆ ಕನ್ಸ್ಗಳೆಲ್ಲ ಅಲ್ಲಿಗೆ ಮುಗ್ದೋಯ್ತಾ ರಾಘವ್? ಮತ್ತೆ ಕನ್ಸ್ ಕಾಣಕ್ಕಾಗಲ್ವಾ? ಮತ್ತೆ ನಮಗ್ ಮಗು ಆಗೋದೇ ಅಲ್ವಾ? ನಮ್ ಸಂಸಾರ ದೊಡ್ಡದಾಗೋದೇ ಅಲ್ವಾ? ನಾವು ಸಂತೋಷ ಪಡೋದೇ ಅಲ್ವಾ? ನಾವು ಅಪ್ಪ ಅಮ್ಮ ಅಂತ ಅನ್ನಿಸ್ಕೊಳ್ಳೋದೇ ಅಲ್ವಾ ಹೇಳಿ? ನಮಗೂ ಮಗು ಆಗುತ್ತೆ. ತಂದೆ ತಾಯಿ ಆಗೋ ಭಾಗ್ಯ ನಮಗಿದೆ. ಕನ್ಸುಗಳು ಸಾಯಲ್ಲ ರಾಘವ್. ಅದಕ್ಕೆ ನಾವೇ ಜೀವ ಕೊಟ್ಕೊಳ್ಬೇಕು. ನೋಡ್ತಾ ಇರಿ, ಮುಂದಿನ ವರ್ಷ ಇಷ್ಟೊತ್ತಿಗೆ ನಮ್ ಕೈಯಲ್ಲಿ ಒಂದು ಮುದ್ದಾದ ಮಗು ಇರುತ್ತೆ. ನೋಡ್ತಾ ಇರಿ ನೀವು. ರಾಘವ್, ನೀವ್ ಹೀಗ್ ಡಲ್ ಆಗಿದ್ರೆ ನನಗೂ ಬೇಜಾರಾಗತ್ತಲ್ವಾ? ಈ ಮುಖದಲ್ಲಿ ನಾನು ನೋಡಕ್ ಬಯಸೋದು ನಗುನ. ಇಲ್ಲಿ ಒಂದೇ ಒಂದ್ಸಲ ನಗ್ಬಿಡಿ ಪ್ಲೀಸ್ ರಾಘವ್. ಇದು ನನ್ನ ರಾಘವ್. ಇಲ್ಲಿ ಎದ್ದೇಳಿ, ಈಗ ಆಫೀಸ್ಗೆ ಹೊರಡಿ. ಕೀರ್ತಿ, ಹೋಗಿ ರಾಘವ್. ಎಲ್ರ ಹತ್ರ ನಗ್ನಗ್ತಾ ಮಾತಾಡಿ. ಕೆಲ್ಸದ ಕಡೆ ಜಾಸ್ತಿ ಗಮನ ಕೊಡಿ. ಆಗ ನೋವೆಲ್ಲ ತಾನಾಗೆ ಹೊರಟೋಗುತ್ತೆ. ಕಮಾನ್, ಚೀರ್ ಅಪ್, ಹೊರಡಿ.
ಸೊಸೆ ಸೊಸೆ